ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ನಲ್ಲಿ ಲಕ್ಷಾಂತರ ಜನ ಸೇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ಪ್ರಸ್ತುತವಾಗಿ ಬ್ರಿಗೇಡ್ ರಸ್ತೆಯ ಎಂಟ್ರೆನ್ಸ್ ಜಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರಬಹುದು, ಎಲ್ಲ ರೀತಿಯ ಯಾರ್ಯಾರು ಜನಗಳು ಒಳಗಡೆ ಭಾಗಕ್ಕೆ ಬರ್ತಾರೆ ಅವ್ರನ್ನ ಸಂಪೂರ್ಣವಾಗಿ ಚೆಕ್ ಮಾಡುವಂತಹ ವ್ಯವಸ್ಥೆಯನ್ನ ಪೊಲೀಸರು ನಿಯೋಜನೆಯನ್ನ ಮಾಡಿರುವಂತದ್ದು. ಸುಮಾರು 6 ಮೆಟಲ್ ಡಿಟೆಕ್ಟರ್ಗಳನ್ನ ಅಳವಡಿಕೆಯನ್ನ ಮಾಡಿದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿಯನ್ನ ನೀಡಿಲ್ಲ. ಅದರಿಂದಾಗಿ ಯಾವುದೇ ರೀತಿಯ ಹಾನಿಕಾರಕ ವಸ್ತುಗಳಾಗಿರ್ಬೋದು, ಹಾಗೆ ಇನ್ನಿತರ ಮಾರಕಾಸ್ತ್ರಗಳಾಗಿರ್ಬೋದು ಯಾವುದನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಸಿಗರೇಟ್ ಆಗಿರ್ಬೋದು, ಪಾನ್ ಪರಾಗ್ ಆಗಿರ್ಬೋದು ಯಾವುದನ್ನು ಕೂಡ ಹೊರಗೆ ತೆಗೆದುಕೊಂಡು ಒಳಭಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ನೀವೀಗ ಗಮನಿಸ್ತಾ ಇರ್ಬೋದು, ಸಿಗರೇಟ್ ಆರಂಭದಲ್ಲಿ ಬರುವಂತಹ ಯಾರ್ಯಾರ ಬಳಿ ಸಿಗರೇಟ್ ಪತ್ತೆಯಾಗುತ್ತೋ ಅದನ್ನ ಸೀಸ್ ಮಾಡಿ ಇಲ್ಲೇ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಒಳಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಮಾದಕ ವಸ್ತುಗಳನ್ನ ಸೇವನೆಯನ್ನ ಮಾಡಿ ಯಾರಿಗೂ ಕೂಡ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಬಾರದು. ಜನಸಂದಣಿ ಸೇರುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗಬಾರದು ಎನ್ನುವಂತಹ ಕಾರಣಕ್ಕೋಸ್ಕರ ಯಾರ್ಯಾರು ಈ ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಇನ್ನಿತರ ಈ ಭಾಗಗಳಲ್ಲಿ ಯಾರ್ಯಾರು ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಬರ್ತಾರೆ, ಹಾಗೆ ಈ ಜನಸಂದಣಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾರೆ, ಅವ್ರು ಯಾರು ಕೂಡ ಒಳಭಾಗಕ್ಕೆ ಹೋಗುವಂತಹ ಸಮಯದಲ್ಲಿ ಸಿಗರೇಟ್ ಆಗಿರ್ಬೋದು, ಪಾನ್ ಪರಾಗ್ ಆಗಿರ್ಬೋದು ಯಾವುದನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗೋದಿಲ್ಲ. ಮದ್ಯವನ್ನು ಸೇರಿ ಕೂಡ ಒಳಗಡೆ ಇರುವಂತಹ ವ್ಯವಸ್ಥೆಯನ್ನು ಬಿಟ್ಟು ಹೊರಭಾಗದಿಂದ ಯಾವುದನ್ನು ಕೂಡ ತರುವಂತಿಲ್ಲ ಎನ್ನುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಪೊಲೀಸರು ಕೈಗೊಂಡಿರುವಂತದ್ದು. ಸದ್ಯ ಈಗಲೂ ಕೂಡ ಎಂಜಿ ರಸ್ತೆಯಲ್ಲಿ ಹೊಸ ವರ್ಷದ ಆಚರಣೆ ಸದ್ಯಕ್ಕೆ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.